ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಜೈಲು ಅನುಭವಿಸಿದ ಮಹಾನ್ ದೇಶ ಪ್ರೇಮಿಗಳಿಗೆ ಸರ್ಕಾರ ಪಿಂಚಣಿ ನೀಡುವ ಮೂಲಕ ಅವರ ಕುಟುಂಬದ ಮನೋಸ್ಥೈರ್ಯ ಹೆಚ್ಚಿಸಿ ಅವರನ್ನ ದೇಶದ ಆಸ್ತಿ ಅಂತ ಪರಿಗಣಿಸ್ತಾ ಇದೆ. ಅಂತಹ ಫ್ರೀಡಂ ಫೈಟರ್ ಪತ್ನಿಗೆ ಲೋನ್ ಕಟ್ಟಿಲ್ಲವೆಂದು ಕಿವಿಗೋಲೆಯನ್ನ ಬ್ಯಾಂಕ್ನವರು ಮಂಗಮಾಯ ಮಾಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರಿನಲ್ಲಿ ನಡೆದಿರುವ ಬಗ್ಗೆ ದೂರು ದಾಖಲಾಗಿದೆ. ಹೊಸನಗರ ತಾಲೂಕಿನ ಬಿಲ್ಲೇಶ್ವರ ಗ್ರಾಮದ ಸ್ವಾತಂತ್ರ್ಯ ಹೋರಾಟಗಾರ ಎಸ್ ಚನ್ನವೀರಪ್ಪ ಅವರ ಪತ್ನಿ ಹಾಲಮ್ಮ ಅವರಿಗೆ ಕಳೆದ 4-5 ತಿಂಗಳಿಂದ ಪಿಂಚಣಿ ಹಣ ಬರ್ತಾ ಇಲ್ಲ. ಇದರ ನಡುವೆ ಈ ಹಿಂದೆ ಮನೆ ದುರಸ್ತಿಗೆ ಅಂತ ಪಿಂಚಣಿ ಹಣದ ಆಧಾರದ ಮೇಲೆ ಮಾಡಿದ ಲೋನು ಒಂದು ಕಂತು ಕಟ್ಟಿಲ್ಲವೆಂದು ಕಿವಿಯಲ್ಲಿದ್ದ ಓಲೆಯನ್ನ ಪಡೆದು 86ರ ವೃದ್ಧೆಗೆ ನಿಂದಿಸಿ ಹೊರದಬ್ಬಿರುವ ಬಗ್ಗೆ ಕೋಣಂದೂರು ಉಪಠಾಣೆಯಲ್ಲಿ ದೂರು ದಾಖಲಾಗಿದೆ. ಪಿಂಚಣಿ ಹಣದ ಆಧಾರದ ಮೇಲೆ ಮನೆ ದುರಸ್ತಿಗೆ ಕೋಣಂದೂರು ಕೆನರಾ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದ ವೃದ್ಧೆ ಕಳೆದ 4 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಲೋನ್ ತಿರುವಳಿ ಮಾಡಿರಲಿಲ್ಲ. ಹಾಗೆಯೇ ಫೆಬ್ರವರಿ 10ರಂದು ಮನೆಯಲ್ಲಿ ರೇಷನ್ ಕೊರತೆಯ ಕಾರಣ ಕಿವಿಯಲ್ಲಿದ್ದ ಓಲೆ ಚೈನನ್ನ ಅಡ ಇಟ್ಟು ಹೊಟ್ಟೆ ಚೀಲ ತುಂಬಿಸಿಕೊಳ್ಳಲು ಬ್ಯಾಂಕ್ಗೆ ಬಂದರೆ ಕಲ್ಲು ಮನಸ್ಸಿನ ಬ್ಯಾಂಕ್ ಅಧಿಕಾರಿಗಳು ಚೈನನ್ನ ಪಡೆದು ಹಣ ನೀಡದೆ ಅವಾಚ್ಯವಾಗಿ ಏಕವಚನದಲ್ಲಿ ನಿಂದಿಸಿ ಹೊರದಬ್ಬಿತಾರಂತೆ. ಇವರು ನಮ್ಮಮ್ಮ, ಇವರು ನಮ್ಮ ಅಪ್ಪಾಜಿ ನಮ್ಮ ಸ್ವತಂತ್ರ ಹೋರಾಟಗಾರರು. ಅಪ್ಪ ತೀರೋದ್ಮೇಲೆ ನಮ್ಮ ಅಮ್ಮನ ಹೆಸರು ದುಡ್ಡು ಬರ್ತಾ ಇದೆ, ಪೆನ್ಷನ್ ಹಣ ಬರ್ತಾ ಇದೆ, 10,000 ಬರ್ತಾ ಇದೆ. ಅದು ಆ ಮೇರೆಗೆ 10,000ದ ನಂಬಿಕೆಯಿಂದ ಮನೆ ಸರಿ ರೆಡಿ ಮಾಡೋಕ್ಕೋಸ್ಕರ ಸಾಲ ತೆಗೆದ್ರು. ಕೆನರಾ ಬ್ಯಾಂಕ್, ಕೋಣಂದೂರು ಕೆನರಾ ಬ್ಯಾಂಕಲ್ಲಿ ಸಾಲ ತೆಗೆದಿದ್ದೀವಿ. ಅಮ್ಮಂದು ಪಿಂಚಿನ ಹಣದಲ್ಲಿ ಅರ್ಧ ದುಡ್ಡು ಕಟ್ಟಾಗುತ್ತೆ, 5,000 ಸಾಲಕ್ಕೆ ಹೋಗುತ್ತೆ, ಇನ್ನು 5,000 ರೂಪಾಯಿ ಕ್ಯಾಶ್ ಕೊಡ್ತಾರೆ. ಈಗ ಒಂದು 5 ತಿಂಗಳಿಂದ ನಮಗೆ ಅಮ್ಮಂಗೆ ಬಂದಿಲ್ಲ ದುಡ್ಡು. ತುಂಬ ದುಡ್ಡಿನ ಪ್ರಾಬ್ಲಮ್ ಆಗಿ ನಮ್ಮಮ್ಮ ಏನು ಮಾಡಿದ್ದಾರೆ, ಕೆನರಾ ಬ್ಯಾಂಕಿಗೆ ಹೋಗಿ ಕಿವಿ ಓಲೆನ ಇಟ್ಟಿದ್ದಾರೆ. ಇಟ್ಟಿದ ಕೂಡಲೇ ಇಡಮ್ಮ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಲಾಸ್ಟಿಗೆ ಏನಾಗಿದೆ, ಎಲ್ಲ ತೊಗೊಂಡಾದ್ಮೇಲೆ ದುಡ್ಡು ಕೊಡಿ ಅಂತ ಅಂದರೆ ನಿಮ್ಮ ಸಾಲಕ್ಕೆ ವಜಾ ಆಯಿತು ಅಂತ ಹೇಳಿ ಸರಿ ಬೈದು ಹೊರಗಡೆ ಹಾಕಿದ್ದಾರೆ ಅಮ್ಮನ. ಅಷ್ಟು ನಾನು ಹೇಳ್ತೀನಿ, ಅಮ್ಮಂಗೆ ನ್ಯಾಯ ಕೊಡಬೇಕಾಗಿ ನಾವು ಕೋಣಂದೂರು ಉಪಠಾಣೆ, ಪೊಲೀಸ್ ಉಪಠಾಣೆಯಲ್ಲಿ ನಾವು ದೂರು ಕೊಟ್ಟಿದ್ದೀವಿ. ಅದು ನ್ಯಾಯ ಕೊಡಬೇಕಾಗಿ ನಾನು ಕೇಳ್ಕೊಳ್ತೀನಿ. ನಾನು ಅವ್ರ ಮಗಳು, ಅದರಿಂದ ನನಗೆ ನ್ಯಾಯ ದೊರಕಬೇಕಾಗಿ ನಮ್ಮ ಅಮ್ಮಂಗೆ ನ್ಯಾಯ ದೊರಕಬೇಕು. ಬ್ಯಾಂಕ್ನಲ್ಲಿ ಈಗ ವಿಚಾರಿಸಿದ್ರೆ ಚಿನ್ನದ ಓಲೆ ಅಡವಿಟ್ಟುಕೊಂಡು ಸಾಲಕ್ಕೆ ಮುರ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರಂತೆ. ಬಿಲ್ಲೇಶ್ವರ ಗ್ರಾಮದ ಎಸ್ ಚನ್ನವೀರಪ್ಪ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಜೈಲು ವಾಸ ಅನುಭವಿಸಿ ದೇಶ ಸೇವೆ ಮಾಡುವ ಮೂಲಕ ಅಪ್ರತಿಮ ಸಾಧನೆಗೈದಿದ್ದಾರೆ. ಅವರ ಬಗ್ಗೆ ನನಗೆ ಅತೀವ ಹೆಮ್ಮೆ ಇದೆ. ಆದರೆ ನಮ್ಮನ್ನ ಸರ್ಕಾರಗಳು ಹಾಗೂ ವ್ಯವಸ್ಥೆ ಇಷ್ಟು ನಿಕೃಷ್ಟವಾಗಿ ಕಾಣ್ತಾ ಇರೋದ್ರ ಬಗ್ಗೆ ಬೇಸರವಿದೆ ಅಂತ 87ರ ಹರೆಯದ ವೃದ್ಧೆ ಹಾಲಮ್ಮ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಗಂಡ ಸ್ವತಂತ್ರ ಹೋರಾಟಗಾರರು, ಅವರಿಂದ ನಂಗೆ ಭಾರಿ ಹೆಮ್ಮೆ ಇದೆ. ಅದರಿಂದ ಗೌರ್ಮೆಂಟಿಂದ ನಮಗೆ ಉಪಕಾರ ಆಗಬೇಕು ಅಂತ ಕೇಳ್ತಾ ಇದ್ದೀನಿ. ಅವರು ಬಂದಿಲ್ಲ ಅಂದರು. ಕಡೆಗೆ ಬೆಂಡೆಲೆ ಇಟ್ಟೆ, 6 ಗ್ರಾಮ್ ಇತ್ತು ಬೆಂಡೆಲೆ ಇಟ್ಟೆ, ಅದನ್ನೂ ಸಾಲಕ್ಕೆ ಹೋತು ಅಂದರು. ನಂಗೆ ಬೈದು ಕಳ್ಸಿದ್ರು, ಹೋಗಮ್ಮ ಬಂದಿಲ್ಲ ಅಂದರು. ಬೆಂಡೆಲೆದು ಸಾಲಕ್ಕೆ ಹೋತು, ಹೋಗು, ನಾನು ಸುಮಾರು ಜನಕ್ಕೆ ಕೊಡಬೇಕು. ಬೆಂಡೆಲೆ ಎಷ್ಟು ಗ್ರಾಮ್ ಇತ್ತು? 6 ಗ್ರಾಮು. ಒಟ್ಟಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸೋದಕ್ಕೆ ಸರ್ಕಾರ ನೂತನ ಕಾನೂನಿನ ಸುಗ್ರೀವಾಜ್ಞೆಯನ್ನ ಹೊರಡಿಸಿದೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಫೈನಾನ್ಸ್ ರೀತಿ ಕಾರ್ಯನಿರ್ವಹಿಸಿದ್ರೆ ಬಡವರ ಪಾಡೇನು? ಏನೇ ಆಗಲಿ ಅಧಿಕಾರಿಗಳು ಹಾಗೂ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸಿ ಸ್ವಾತಂತ್ರ್ಯ ಹೋರಾಟಗಾರರ ಪತ್ನಿಗೆ ನ್ಯಾಯ ದೊರಕಿಸಿಕೊಡುವ ಭರವಸೆ ಇದೆ. ಪರಿಣಿತ ವೈದ್ಯರ ತಂಡ, ಅತ್ಯಾಧುನಿಕ ಚಿಕಿತ್ಸೆ ತಡವಾಗಿಲ್ಲ. ಇಂದೇ ಕರೆ ಮಾಡಿ. ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಕರೆ ಮಾಡಿ.